ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅಲ್ಲಿ ಎರಡು ರೀತಿ ಕ್ವಶನ್ ಅನ್ನ ಕೊಡ್ಬೋದು. ಸೊ ಮಾಡೆಲ್ ಪೇಪರ್ VTU ಮಾಡೆಲ್ ಪೇಪರ್ ಅಲ್ಲಿ ಒಂಥರ ಕೇಳಿದ್ದಾರೆ, ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಒಂಥರ ಕೇಳಿದ್ದಾರೆ. ಸೊ ಪ್ರೀವಿಯಸ್ ಇಯರ್ ಅಲ್ಲಿ ಇದೇ ತರ ಕೇಳಿರೋದು, ಫಸ್ಟ್ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಯಿರಿ ಸ್ಪಾರ್ಸ್ ಮ್ಯಾಟ್ರಿಕ್ಸ್, ಆಮೇಲೆ ಟ್ರಾನ್ಸ್ಪೋಸ್ ಅನ್ನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ. ಸೊ ಅದನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೀನಿ, ಯಾವ ಪ್ರಾಬ್ಲಮ್ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಮಾಡೆಲ್ ಪೇಪರ್ ಅಲ್ಲಿ ಯಾವ ರೀತಿ ಕೇಳಿದ್ದಾರೆ, ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿದು ಅದನ್ನ ಲಿಂಕ್ಡ್ ಲಿಸ್ಟ್ ರೆಪ್ರೆಸೆಂಟೇಷನ್ ಆಗಿ ಕನ್ವರ್ಟ್ ಮಾಡ್ರಿ ಅಂತ ಕೇಳಿದ್ದಾರೆ. ಸೊ ಎರಡು ರೀತಿ ಯಾವ್ದಾದ್ರು ಕೇಳ್ಬೋದು. ಲಿಂಕ್ಡ್ ಲಿಸ್ಟ್ ಕೇಳಿದ್ರೆ 8 ಮಾರ್ಕ್ಸ್ ಪ್ರಾಬ್ಲಮ್, ಈ ರೀತಿ ಕೇಳಿದ್ರೆ 5 ಮಾರ್ಕ್ಸ್ ಪ್ರಾಬ್ಲಮ್. ನೆನಪಿರ್ಲಿ. ಸೊ 5 ಮಾರ್ಕ್ಸ್ ಈಸಿಯಾಗಿ ತಗೋಬಹುದು, ಮಿಸ್ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ. ಸೊ ಇವಾಗ ಪ್ರಾಬ್ಲಮ್ ಅನ್ನ ತೋರಿಸ್ತೀನಿ. ಮಾಡೆಲ್ ಪೇಪರ್ದು ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ಫಸ್ಟ್ ನಾವೇನ್ ಮಾಡಬೇಕು, ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅನ್ನ ನಾವು ಟ್ರಿಪ್ಲೆಟ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ಈ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಏನು? ಫಸ್ಟ್ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ ಏನಾದ್ರೂ ಕೂಡ ನಾನ್ ಝೀರೋ ಎಲಿಮೆಂಟ್ಸ್ ಗಿನ್ನ ಜಾಸ್ತಿ ಬರೀ ಝೀರೋಗಳೇ ಇದ್ರೆ ಅದನ್ನ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡಿ, ಇಲ್ಲಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅಲ್ಲಿ ಝೀರೋಗಳೇ ಜಾಸ್ತಿ ಕಾಣಿಸ್ತಾ ಇದೆ ಅಲ್ವಾ? ನಾನ್ ಝೀರೋ ಎಲಿಮೆಂಟ್ಸ್ ಗಿನ್ನ ಮೈನಸ್ ಇರ್ಲಿ ಪ್ಲಸ್ ಇರ್ಲಿ ಏನಾದ್ರೂ ಇರ್ಲಿ, ಬಟ್ ಝೀರೋಗಳೇ ಜಾಸ್ತಿ ಇದೆ ಅಲ್ವಾ? ಸೊ ಎಸ್, ಸೊ ದಿಸ್ ಈಸ್ ಎ ಸ್ಪಾರ್ಸ್ ಮ್ಯಾಟ್ರಿಕ್ಸ್. ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಮೋರ್ ನಂಬರ್ ಆಫ್ ಝೀರೋಸ್ ದೆನ್ ನಾನ್ ಝೀರೋ ಎಲಿಮೆಂಟ್ಸ್ ಅಷ್ಟೇ. ಈಗ ಇದನ್ನ ನಾನು ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಬೇಕು. ಸೊ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿಯೋದು ತುಂಬಾ ಈಸಿ. ಸೊ ಯಾವ ರೀತಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ. ಫಸ್ಟ್ ನಾವು ಎಷ್ಟು ನಂಬರ್ ಆಫ್ ರೋಗಳಿವೆ ಈ ಕೊಟ್ಟಿರುವಂತಹ ಸ್ಪಾರ್ಸ್ ಮ್ಯಾಟ್ರಿಕ್ಸ್ ಅಲ್ಲಿ? ರೋ ಅಂತ ಅಂದ್ರೇನು? ಹಾರಿಜಾಂಟಲ್. 1 2 3 4 5 6. ಸೊ ಟೋಟಲ್ 6 ನಂಬರ್ ಆಫ್ ರೋಸ್. ನೆಕ್ಸ್ಟ್ ಕಾಲಮ್ಗಳು ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡ್ರಿ. ಸೊ ಕಾಲಮ್ ಅಂತ ಅಂದ್ರೇನು? ವರ್ಟಿಕಲ್. 1 2 3 4 5 6. ಸೊ 6 ನಂಬರ್ ಆಫ್ ಕಾಲಮ್ಸ್ ಇದೆ. ನೆಕ್ಸ್ಟ್ ಏನ್ ಬರ್ಕೋಬೇಕು ಅಂತಂದ್ರೆ ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದೆ? ನಾನ್ ಝೀರೋ ಎಲಿಮೆಂಟ್ಸ್ ಎಷ್ಟಿದೆ? ಸೊ 1 2 3 4 5 6 7 8. ಸೊ ಟೋಟಲ್ 8 ನಾನ್ ಝೀರೋ ಎಲಿಮೆಂಟ್ಸ್ ಗಳಿವೆ. ನಾನ್ ಝೀರೋ ಎಲಿಮೆಂಟ್ಸ್ ಅಂದ್ರೆ ಝೀರೋನ ಬಿಟ್ಟು ಬೇರೆ ಎಲಿಮೆಂಟ್ಗಳು ಮೈನಸ್ ಇರಲಿ ಪ್ಲಸ್ ಇರಲಿ ಏನಾದ್ರೂ ಇರಲಿ. 1 2 3 4 5 6 7 8. ಸೊ ಇಷ್ಟ ಆಯ್ತು. ಇವಾಗ ನಾವು ಅದನ್ನ ಟ್ರಿಪ್ಲೆಟ್ ಫಾರ್ಮ್ಗೆ ಕನ್ವರ್ಟ್ ಮಾಡೋಣ. ಸಿಂಪಲ್, ವೆರಿ ಈಸಿ. ಫಸ್ಟ್ ನಂಬರ್ ಆಫ್ ರೋಸ್ ಬರೀರಿ, ನಂಬರ್ ಆಫ್ ಕಾಲಮ್ಸ್ ಅನ್ನ ಬರೀರಿ, ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಅನ್ನ ಬರೀರಿ. ಈಗ ಏನ್ ಮಾಡಬೇಕು, ನಮಗೆ ಎಷ್ಟು ರೋ ಇದೆ ಅಂತ ಗೊತ್ತು, ಎಷ್ಟು ಕಾಲಮ್ ಇದೆ ಅಂತ ಗೊತ್ತು, ಮತ್ತೆ ಎಷ್ಟು ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್ ಇದೆ ಅಂತ ಗೊತ್ತು. ಬಟ್ ಅವುಗಳನ್ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಲ್ವಾ? ಸೊ ಅದನ್ನ ಮಾಡ್ತಾ ಹೋಗೋಣ. ಅಂದ್ರೆ ಈಗ ಮೊದಲನೇದು ಎಲ್ಲಿರೋದು? ಇಲ್ಲಿದೆ. ಸೊ ಫಸ್ಟ್ ಏನ್ ಮಾಡೋಣ, ನಾವು ನಂಬರಿಂಗ್ ಅನ್ನ ಮಾಡ್ಕೊಡೋಣ ರೋ ಮತ್ತೆ ಕಾಲಮ್ಗೆ. 0 ಇಂದ ಶುರು ಮಾಡಿ. 0 ರೋ 1 2 3 4 5. ನೆಕ್ಸ್ಟ್ ಕಾಲಮ್ 0 1 2 3 4 5. ಸೊ 0 ಇಂದನೇ ಶುರು ಮಾಡಬೇಕು ನಂಬರಿಂಗ್ ಅನ್ನ, ಕಾಲಮ್ ಮತ್ತೆ ರೋ ಎರಡಕ್ಕೂ ಕೂಡ. ಸೊ ಫಸ್ಟ್ ನಾನ್ ಝೀರೋ ಎಲಿಮೆಂಟ್ ಎಲ್ಲಿದೆ? ಇಲ್ಲಿದೆ. 0th ರೋ, ಇದು ರೋದಲ್ವಾ, ಇದು ಕಾಲಮ್ದು. ಸೊ ಅದನ್ನೇ ಬರೀತಾ ಹೋಗಿ. 0th ರೋ 0th ಕಾಲಮ್ ಅಲ್ಲಿ ನಮ್ಮ ನಾನ್ ಝೀರೋ ಎಲಿಮೆಂಟ್ 15 ಇದೆ, ಈ ರೀತಿ ಬರೀಬೇಕು. ನೆಕ್ಸ್ಟ್ 22 ಅಲ್ವಾ? 0th ರೋ 3rd ಕಾಲಮ್. 0th ರೋ 3rd ಕಾಲಮ್ ಅಲ್ಲಿ ನನ್ನ ನಾನ್ ಝೀರೋ ಎಲಿಮೆಂಟ್ 22 ಇದೆ. ನೆಕ್ಸ್ಟ್ 0th ರೋ 5th ಕಾಲಮ್ ಅಲ್ಲಿ ಮೈನಸ್ 15 ಇದೆ. 0th ರೋ 5th ಕಾಲಮ್ ಅಲ್ಲಿ ನನ್ನ ಮೈನಸ್ 15 ಇದೆ. ನೆಕ್ಸ್ಟ್ ರೋ ನಂಬರ್ 1 ಕಾಲಮ್ ನಂಬರ್ ಕೂಡ 1, ವ್ಯಾಲ್ಯೂ ಇಸ್ 11. ನೆಕ್ಸ್ಟ್ ಇದೆಯಾ? ಇಲ್ಲಿ ರೋ ನಂಬರ್ 1 ಕಾಲಮ್ ನಂಬರ್ 2 ವ್ಯಾಲ್ಯೂ ಇಸ್ 3. ರೋ ನಂಬರ್ 1 ಕಾಲಮ್ ನಂಬರ್ 2 ವ್ಯಾಲ್ಯೂ ಇಸ್ 3. ನೆಕ್ಸ್ಟ್ ರೋ ನಂಬರ್ 2 ಕಾಲಮ್ ಇಸ್ 3 ವ್ಯಾಲ್ಯೂ ಇಸ್ ಮೈನಸ್ 6. ರೋ ನಂಬರ್ 2 ಕಾಲಮ್ ಇಸ್ 3 ವ್ಯಾಲ್ಯೂ ಇಸ್ ಮೈನಸ್ 6. ನೆಕ್ಸ್ಟ್ 3 ಅಲ್ಲಿ ಯಾವುದು ಇಲ್ಲ, 4 ಅಲ್ಲಿ. ಸೊ ರೋ ಇಸ್ 4 ಕಾಲಮ್ ಇಸ್ 0. ರೋ ಇಸ್ 4 ಕಾಲಮ್ ಇಸ್ 0, ವ್ಯಾಲ್ಯೂ ಏನಾಗುತ್ತೆ? ವ್ಯಾಲ್ಯೂ ಇಸ್ 91. ನೆಕ್ಸ್ಟ್ ಲಾಸ್ಟ್ ಒನ್. ಸೊ 5th ರೋ ಸೆಕೆಂಡ್ ಕಾಲಮ್ 28. 5th ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ ಇಸ್ 28. ಅರ್ಧ ಮಾರ್ಕ್ಸ್ ಬಂದೋಯ್ತು. 2.5 ಮಾರ್ಕ್ಸ್ ನಿಮಗೆ ಸಿಕ್ತು ಇವಾಗ. ಯಾಕೆ? ಟ್ರಿಪ್ಲೆಟ್ ಫಾರ್ಮ್ ಅನ್ನ ಕಂಡುಹಿಡಿದಿದ್ದೀರಾ. ಇದನ್ನ ನಾವು ಟ್ರಾನ್ಸ್ಪೋಸ್ ಮಾಡಬೇಕು. ತುಂಬಾ ಈಸಿ. ಟ್ರಾನ್ಸ್ಪೋಸ್ ಅಂತ ಅಂದ್ರೇನು ನೋಡಿ, ಇವಾಗ ಈ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ? ಸೊ ಟ್ರಾನ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ, ರೋ ವೈಸ್ ಇರೋವೆಲ್ಲ ಕಾಲಮ್ ವೈಸ್ ಬರಿತಾ ಹೋಗ್ತೀವಿ. ಸೊ ಮತ್ತೆ ಇನ್ನೊಂದ್ಸಲಿ ನಾವು ಮ್ಯಾಟ್ರಿಕ್ಸ್ ಅನ್ನ ಬರೆದು ಅದನ್ನೆಲ್ಲ ಬರೆದು ತಲೆ ಕೆಡಿಸ್ಕೊಳ್ಳೋದು ಬದಲು ಸಿಂಪಲ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ, ಅದನ್ನ ನೀವು ಫಾಲೋ ಮಾಡ್ರಿ. ನಿಮಗೆ ಟ್ರಾನ್ಸ್ಪೋಸ್ ಈಸಿಯಾಗಿ ಸಿಗುತ್ತೆ. ಟ್ರಿಪ್ಲೆಟ್ ಫಾರ್ಮ್ದು ಈಸಿಯಾಗಿ ಟ್ರಾನ್ಸ್ಪೋಸ್ ಅನ್ನ ಬರಿಬಹುದು. ಸೊ ಯಾವ ರೀತಿ ಅಂತಂದ್ರೆ ನೋಡಿ, ಫಸ್ಟ್ನೇದು ಆಸ್ ಇಟ್ ಈಸ್ ಬರೀರಿ.
6 6 8. ಸೊ ಇದು ರೋ, ಇದು ಕಾಲಮ್. ನೆಕ್ಸ್ಟ್ ಇದೇನು ಇದಾಗುತ್ತೆ, ಸೊ ಇದು ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್. ಸರಿನಾ, ನಾನ್ ಝೀರೋ ಎಲಿಮೆಂಟ್ಸ್ ನಾನ್ ಅಂತ ಬರ್ತಿದ್ದೀನಿ, ನಾನ್ ಝೀರೋ ಎಲಿಮೆಂಟ್ಸ್. ಈಗ ನೆಕ್ಸ್ಟ್ ಒಂದೊಂದಾಗಿ ನೋಡ್ರಿ, ಯಾವುದನ್ನ ಕಾನ್ಸಂಟ್ರೇಷನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಇಲ್ಲಿ ಈ ಒಂದು ಕಾಲಮ್ ಅನ್ನ ನೋಡ್ರಿ. ಕಾಲಮ್ ಅನ್ನ ನೋಡಿದಾಗ ಫಸ್ಟ್ 0 ಇಂದ ನೋಡ್ತಾ ಹೋಗ್ಬೇಕು. 0 ಇದೆಯಾ? ಎಸ್, ಇಲ್ಲೂ ಇದೆ, ಇಲ್ಲೂ ಇದೆ. ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ತೊಗೊಳ್ಳಿ. ಸೊ ಫಸ್ಟ್ ಇದು ಟ್ರಾನ್ಸ್ಪೋಸ್ ಅಂದ್ರೆ ಏನು, ಕಾಲಮ್ ರೋ ಆಗುತ್ತೆ, ಕಾಲಮ್ ರೋ ಆಗುತ್ತೆ, ರೋ ಕಾಲಮ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಕಾಲಮ್ ಅಲ್ಲಿ ಇರುವಂತದ್ದನ್ನ ರೋಗೆ ಬರೀರಿ, ರೋ ಅಲ್ಲಿ ಇರುವಂತದ್ದನ್ನ ಕಾಲಮ್ಗೆ ಬರೀರಿ. ಅದರ ವ್ಯಾಲ್ಯೂ ಏನು 15. ನೆಕ್ಸ್ಟ್ ಮತ್ತೆ ಒಂದು 0 ಆಯ್ತು. ನೆಕ್ಸ್ಟ್ ಎಲ್ಲಾದ್ರೂ 0 ಇದೆಯಾ? ಎಸ್ ಇದೆ. ಸೊ ಇಲ್ಲಿ 0ನ ಬರಿಬೇಕು, ಅಂದ್ರೆ ರೋ ಕಾಲಮ್ ಆಗುತ್ತೆ, ಕಾಲಮ್ ರೋ ಆಗುತ್ತೆ. ಸೊ 4. ನೆಕ್ಸ್ಟ್ ವ್ಯಾಲ್ಯೂ ಈಸ್ 91. ನೆಕ್ಸ್ಟ್ 0 ಆದ್ಮೇಲೆ 1 ಅನ್ನ ಹುಡ್ಕೋಣ. 1 ಇಲ್ಲಿದೆ. ಸೊ 1 ಇದರದ್ದು ರೋ ವ್ಯಾಲ್ಯೂ ಏನು 1. ಸೊ ಅದು ಕಾಲಮ್ ಆಗಿ ಕನ್ವರ್ಟ್ ಆಗುತ್ತೆ, ವ್ಯಾಲ್ಯೂ ಈಸ್ 11. ನೆಕ್ಸ್ಟ್ 1 ಆದ್ಮೇಲೆ 2. ಸೊ 2 ಎಲ್ಲೆಲ್ಲಿದೆ? ಇಲ್ಲಿದೆ ಮತ್ತೆ ಇಲ್ಲಿದೆ. ಸೊ ಫಸ್ಟ್ ಇದನ್ನ ತಗೊಳ್ಳೋಣ, ಮೇಲ್ಗಡೆ ಇರುವಂತದ್ದನ್ನ. ಸೊ ಫಸ್ಟ್ ಯಾವ್ದು ಬರುತ್ತೆ? 2 ಇಲ್ಲಿ ಬರಿತೀವಿ, ಅದರ ಕರೆಸ್ಪಾಂಡಿಂಗ್ ರೋ ಅನ್ನ ಕಾಲಮ್ ಆಗಿ ಕನ್ವರ್ಟ್ ಮಾಡಿ ಸೊ ಅದರ ವ್ಯಾಲ್ಯೂನ ಬರಿತೀವಿ, ದಟ್ ಈಸ್ 3. ಸೊ 2 ಆಯ್ತು. ನೆಕ್ಸ್ಟ್ ಇನ್ನೊಂದು 2 ಇದೆ. ಸೊ 2 ಇಲ್ಲಿ 5 ಇದೆ, ಅದನ್ನ ಇಲ್ಲಿ ಬರಿಬೇಕು, ವ್ಯಾಲ್ಯೂ ಈಸ್ 28. ನೆಕ್ಸ್ಟ್ 2 ಕೂಡ ಆಯ್ತು. 2 ಆದ್ಮೇಲೆ 3 ಇದೆ, ಇಲ್ಲೂ ಕೂಡ 3 ಇದೆ, ಇಲ್ಲೂ ಕೂಡ 3 ಇದೆ. ಫಸ್ಟ್ ಈ 3 ಅನ್ನ ತಗೊಳ್ಳೋಣ. ಸೊ 3. ನೆಕ್ಸ್ಟ್ ಅದರ ಕರೆಸ್ಪಾಂಡಿಂಗ್ ರೋ ಅನ್ನ ಕಾಲಮ್ ಮಾಡಿದ್ರೆ 0, ಇಲ್ಲಿರೋದನ್ನೇ ಅಲ್ಲಿ ಬರಿಬೇಕಷ್ಟೇ. ಸೊ ವ್ಯಾಲ್ಯೂ ಏನು 22. ನೆಕ್ಸ್ಟ್ ಇನ್ನೊಂದು 3 ಉಳ್ಕೊಂಡಿದೆ. 3 2 -6. ಸೊ 3 ಕೂಡ ಆಯ್ತು. ಇನ್ನು ಒಂದೇ ಒಂದು ಉಳ್ಕೊಂಡಿರೋದು ಯಾವುದು? 5. ಸೊ 5 0, ವ್ಯಾಲ್ಯೂ ವಿಲ್ ಬಿ -15. ಸೊ ಇವಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ತು. ಏನೇನು ಮಾಡಿದ್ವಿ ನೋಡಿ ಹೇಳ್ತೀನಿ. ಫಸ್ಟು ನಾವೇನು ಮಾಡಿದ್ವಿ, ಟೋಟಲ್ ನಂಬರ್ ಆಫ್ ರೋಸ್, ಟೋಟಲ್ ನಂಬರ್ ಆಫ್ ಕಾಲಮ್ಗಳು ಮತ್ತೆ ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ ಅನ್ನ ಬರ್ಕೊಂಡ್ವಿ. ಕಾಲಮ್ ರೋ ಕಾಲಮ್ ಟೋಟಲ್ ನಂಬರ್ ಆಫ್ ನಾನ್ ಝೀರೋ ಎಲಿಮೆಂಟ್ಸ್. ಆಮೇಲೆ ಏನ್ ಮಾಡ್ತಾ ಬಂದ್ವಿ ಅಂತಂದ್ರೆ, ಈಗ ನಮಗೆ ನಾನ್ ಝೀರೋ ಎಲಿಮೆಂಟ್ಗಳಿದ್ವಲ್ಲ ಅವುಗಳ ಪೊಸಿಷನ್ಸ್ ಅನ್ನ ಬರ್ದ್ವಿ. ರೋ ಯಾವ್ದ್ರಲ್ಲಿದೆ, ಕಾಲಮ್ ಯಾವ್ದ್ರಲ್ಲಿದೆ, ರೋ ಯಾವ್ದ್ರಲ್ಲಿದೆ, ಕಾಲಮ್ ಯಾವ್ದ್ರಲ್ಲಿದೆ. ನೆಕ್ಸ್ಟ್ ಇಷ್ಟಾದ್ಮೇಲೆ ಏನ್ ಮಾಡ್ಬೇಕು, ಅದನ್ನ ಟ್ರಾನ್ಸ್ಪೋಸ್ ಮಾಡ್ಬೇಕಲ್ವಾ. ಟ್ರಾನ್ಸ್ಪೋಸ್ ಅಂದ್ರೆ ರೋ ಎಲ್ಲ ಕಾಲಮ್ ಆಗುತ್ತೆ, ಕಾಲಮ್ ಎಲ್ಲ ರೋ ಆಗುತ್ತೆ. ಸೊ ಫಸ್ಟ್ ನಾವು ರೆಫರೆನ್ಸ್ ಯಾವ್ದ್ರದ್ದು ತಗೋಬೇಕು, ಟ್ರಿಪ್ಲೆಟ್ ಫಾರ್ಮೆಟ್ ಅಲ್ಲಿ ಇರುವಂತಹ ಕಾಲಮಿನ ರೆಫರೆನ್ಸ್ ತಗೊಂಡು ಫಸ್ಟ್ 0, ನೆಕ್ಸ್ಟ್ 1, ನೆಕ್ಸ್ಟ್ 2, ನೆಕ್ಸ್ಟ್ 3, ನೆಕ್ಸ್ಟ್ 4, ನೆಕ್ಸ್ಟ್ 5 ಆ ರೀತಿ ಹೋಗ್ಬೇಕು. ಅವಾಗ ಏನಾಗುತ್ತೆ, ಈ ಕಾಲಮ್ ಅಲ್ಲಿ ಇರೋದನ್ನ ರೋಗೆ ಬರಿತೀವಿ, ರೋ ಅಲ್ಲಿ ಇರೋದನ್ನ ಕಾಲಮಿಗೆ ಬರಿತೀವಿ, ವ್ಯಾಲ್ಯೂ ಆಸ್ ಇಟ್ ಈಸ್ ಉಳ್ಕೊಳ್ಳುತ್ತೆ. ಸೊ ಫಸ್ಟ್ ಟ್ರಿಪ್ಲೆಟ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಟ್ರಾನ್ಸ್ಪೋಸ್. ಸೊ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಕ್ತು. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಯಾಕಂತಂದ್ರೆ ನಾನು ಆದಷ್ಟು ನಿಮಗೆ ಸಿಂಪ್ಲರ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನನ್ನ ಕೈಲಾದಂಥ ಪ್ರಯತ್ನ ನಾನು ಮಾಡ್ತೀನಿ. ನಿಮ್ಮ ಕಡೆ ಆಗುವಂಥದ್ದು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡುವಂಥದ್ದು. ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.